ಹಾಯ್ ನಮಸ್ಕಾರ ವೀಕ್ಷಕರೇ. ಪ್ರಪಂಚದಲ್ಲಿ ಆಗಿನ ಕಾಲದಲ್ಲಿ ಸಾಕಷ್ಟು ತರಹದ ವಿಜ್ಞಾನಿಗಳು ಸಾಕಷ್ಟು ತರಹದ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಆ ದಿನಗಳಂದು ಮಾಡಿದ ಆವಿಷ್ಕಾರಗಳಿಂದಲೇ ಈಗ ನಮ್ಮ ಪ್ರಪಂಚ ಇಷ್ಟು ಟೆಕ್ನಾಲಜಿಯಿಂದ ಮುಂದುವರಿಯುತ್ತಿರುವುದು. ಅಂತಹ ಆವಿಷ್ಕಾರಗಳನ್ನು ಮಾಡಿರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ತಾನು ಶಾಲೆಯಲ್ಲಿ ಇವನೊಬ್ಬ ಹುಚ್ಚ ಬುದ್ಧಿಮಾಂದ್ಯತೆ ಇರುವಂತಹ ಹುಡುಗ, ಇವನು ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರ ನೀಡುವುದಕ್ಕೆ ಆಗುವುದಿಲ್ಲ ಎಂದು ಶಿಕ್ಷಕರು ಶಾಲೆಯಿಂದ ಹೊರಹಾಕಿದರು. ಇಂತಹ ವ್ಯಕ್ತಿ ಇವತ್ತು ಇಡೀ ಪ್ರಪಂಚಕ್ಕೆ 24 ಗಂಟೆ ಬೆಳಕನ್ನು ನೀಡುವಂತಹ ಬಲ್ಬನ್ನು ಕಂಡುಹಿಡಿದು ಇದರ ಜೊತೆ 1000ಕ್ಕೂ ಹೆಚ್ಚು ಆವಿಷ್ಕಾರಗಳನ್ನು ಮಾಡಿರುವಂತಹ ಥಾಮಸ್ ಆಲ್ವಾ ಎಡಿಸನ್ ರವರ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇವರು 11 ಫೆಬ್ರವರಿ 1847ರಂದು ಯುಎಸ್ನ ಓಹಿಯೋದ ಮಿಲನ್ ಎನ್ನುವ ಗ್ರಾಮದಲ್ಲಿ ಜನಿಸಿದನು. ಇವರ ತಂದೆ ಸೊಮಿಯಲ್ ಎಡಿಸನ್ ಮತ್ತು ತಾಯಿ ನಾನ್ಸಿ ಎಡಿಸನ್. ಇವರಿಬ್ಬರಿಗೂ ಹುಟ್ಟಿದ ಮಕ್ಕಳಲ್ಲಿ ಈ ಥಾಮಸ್ ರವರು 7ನೆಯ ಮಗುವಾಗಿದ್ದರು. ಮತ್ತು ಈ ಥಾಮಸ್ ಎಡಿಸನ್ಗೆ ತನ್ನ ತಾಯಿ ಓದುವುದು ಮತ್ತು ಬರೆಯುವುದು ಹೇಳಿಕೊಳ್ಳುತ್ತಿದ್ದಳು. ಇದಾದ ನಂತರ ಎಲ್ಲ ಹುಡುಗರ ರೀತಿ ಶಾಲೆಗೆ ಹೋಗುವ ವಯಸ್ಸಿನಲ್ಲಿ ಎಡಿಸನ್ ಸಹ ಶಾಲೆಗೆ ಹೋಗಲು ಮುಂದಾದರು. ಇವರು ಕೆಲವು ತಿಂಗಳುಗಳ ಮಾತ್ರವೇ ಶಾಲೆಗೆ ಹೋದರು. ಯಾಕೆಂದರೆ ಶಾಲೆಯಲ್ಲಿ ತನಗೆ ಪಾಠ ಮಾಡುತ್ತಿದ್ದ ಶಿಕ್ಷಕರು ಇವನು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಲಾಗದೆ ಈ ಥಾಮಸ್ ಎಡಿಸನ್ ರವರನ್ನು ಶಾಲೆಯಿಂದ ಹೊರಹಾಕಿದರು. ಈ ಥಾಮಸ್ ರವರು ಅಷ್ಟರ ಮಟ್ಟಿಗೆ ಆ ವಯಸ್ಸಿನಲ್ಲಿಯೇ ಮೇಧಾವಿಯಾಗಿದ್ದರು. ಇದಾದ ನಂತರ ತನಗೆ ಶಿಕ್ಷಣ ಬೇಕಾಗಿ ಥಾಮಸ್ ರವರ ತಾಯಿಯೇ ತನ್ನ ಮಗನಿಗೆ ಶಿಕ್ಷಣವನ್ನು ಹೇಳಿಕೊಳ್ಳಲು ಮುಂದಾದರು. ಅದರಲ್ಲೂ ಅಂಕಗಣಿತದ ಬಗ್ಗೆ ಹೆಚ್ಚಿನ ರೀತಿಯ ಪಾಠವನ್ನು ಹೇಳುತ್ತಿದ್ದರು. ಈ ಥಾಮಸ್ ರವರ ತಾಯಿಯೂ ಸಹ ಶಿಕ್ಷಕರಾಗಿದ್ದರಿಂದ ಥಾಮಸ್ ರವರಿಗೆ ಓದುವುದರಲ್ಲಿ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಇದರಿಂದ ಇವರು ಸ್ವಂತವಾಗಿ ಓದುವ ಮೂಲಕ ಹೆಚ್ಚಿನ ರೀತಿಯ ವಿಷಯಗಳನ್ನು ಕಲಿತರು. ಅದರಲ್ಲಿ ಮುಖ್ಯವಾಗಿ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ರೀತಿಯ ವಿಷಯಗಳನ್ನು ತಿಳಿದುಕೊಂಡು ತನ್ನ ಸ್ವಂತ ಮನೆಯಲ್ಲಿ ತನಗೆ ಇಷ್ಟವಾದ ಪ್ರಯೋಗಗಳಲ್ಲಿ ಗಂಟೆಗಳ ಕಾಲ ಕೆಲಸ ಮಾಡಲು ಶುರು ಮಾಡಿದನು. ಹಾಗೆ ತಾನು ಮಾಡುತ್ತಿದ್ದ ಆವಿಷ್ಕಾರಗಳಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳಲು ಹಣ ಇಲ್ಲದೆ ಇರುವ ಸಂದರ್ಭದಲ್ಲಿ ಥಾಮಸ್ ರವರು ರೈಲುಗಳಲ್ಲಿ ನ್ಯೂಸ್ ಪೇಪರ್, ಕ್ಯಾಂಡಿ ಮತ್ತು ತರಕಾರಿಗಳನ್ನು ಮಾರಾಟ ಮಾಡುತ್ತಿದ್ದರು. ಇದರಿಂದ ಬಂದ ಹಣವನ್ನು ತಮ್ಮ ಆವಿಷ್ಕಾರಗಳಿಗೆ ಬಳಸುತ್ತಿದ್ದರು. ಅದು 13ನೇ ವಯಸ್ಸಿನಲ್ಲಿಯೇ ವಾರಕ್ಕೆ $50ನಷ್ಟು ಹಣವನ್ನು ಸಂಪಾದನೆ ಮಾಡುತ್ತಿದ್ದರು. ಇಲ್ಲಿ ಇನ್ನೊಂದು ವಿಷಯ ತಿಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೇನೆ. ಅದು ಏನೆಂದರೆ ಎಡಿಸನ್ಗೆ 12ನೇ ವಯಸ್ಸಿನಲ್ಲಿಯೇ ಕಿವುಡುತನಕ್ಕೆ ಗುರಿಯಾಗುತ್ತಾರೆ. ಇವರಿಗೆ ಕಿವಿ ಕೇಳಿಸುತ್ತಿರಲಿಲ್ಲ. ಕಾರಣ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯದ ಸಮಸ್ಯೆಯಿಂದ ಇವರಿಗೆ ಕಿವುಡುತನ ಬಂದಿತು ಎಂದು ವರದಿಯಾಗಿದೆ. ಇದಾದ ನಂತರ ಥಾಮಸ್ ಎಡಿಸನ್ ರವರಿಗೆ 15ನೇ ವಯಸ್ಸಾಗಿದ್ದಾಗ, ಅಂದರೆ 1862ರಲ್ಲಿ 3 ವರ್ಷದ ಒಂದು ಮಗುವನ್ನು ರೈಲಿನಿಂದ ರಕ್ಷಿಸಿದನು. ಇದರಿಂದ ಆ ಹುಡುಗನ ತಂದೆ ಈ ಥಾಮಸ್ ಎಡಿಸನ್ಗೆ ಟೆಲಿಗ್ರಾಫಿ ಆಪರೇಟರ್ ಆಗಿ ತರಬೇತಿ ನೀಡುತ್ತಿದ್ದರು. ಇವರು ಸಹ ಟೆಲಿಗ್ರಾಫಿನಲ್ಲಿ ಉನ್ನತವಾದ ವಿದ್ಯೆಯನ್ನು ಕಲಿತಿದ್ದರು. ಮತ್ತು ತಾನೇ ಸ್ವಂತವಾಗಿ 4 ಜನರ ಸಹಾಯದಿಂದ ಗ್ರ್ಯಾಂಡ್ ಟ್ಯಾಂಕ್ ಹೆರಾಲ್ಡ್ ಎನ್ನುವ ಪತ್ರಿಕೆಯನ್ನು ಟೈಪ್ ಮಾಡಿ ಬೇರೆ ಬೇರೆ ಪತ್ರಿಕೆಗಳ ಜೊತೆ ಇದನ್ನು ಸಹ ಮಾರಾಟ ಮಾಡುತ್ತಿದ್ದರು. ಇದಾದ ನಂತರ 16ನೇ ವಯಸ್ಸಿನಲ್ಲಿ ಒಂದು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಸಂಕ್ಷಿಪ್ತವಾಗಿ ಟೆಲಿಗ್ರಾಫಿಯನ್ನು ಕಲಿತುಕೊಂಡು ಸ್ಟಾಕ್ ಟಕ್ಕರ್ ಎನ್ನುವ ಹೊಸ ಮಿಷಿನ್ ಅನ್ನು ಕಂಡುಹಿಡಿದರು. ಆದರೆ ಈ ಮಿಷಿನ್ ಅನ್ನು ಯಾರಿಗೂ ತೋರಿಸಿದರೂ ಅದನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಅಲ್ಲಿದ್ದ ದೊಡ್ಡ ವ್ಯಾಪಾರ ಕಂಪನಿ $10,000 ಹಣವನ್ನು ಕೊಟ್ಟು ಖರೀದಿಸಿದರು. ಇದರಿಂದ ಬಂದ ಹಣದಿಂದ ಥಾಮಸ್ 19ನೇ ವಯಸ್ಸಿನಲ್ಲಿ ಒಂದು ಸ್ವಂತ ಲ್ಯಾಬ್ ಅನ್ನು ತೆರೆದರು. ತಾನು ಕಂಡು ಹಿಡಿದಿದ್ದ ಸ್ಟಾಕ್ ಟಕ್ಕರ್ ಅವರ ಮೊದಲ ಆವಿಷ್ಕಾರವಾಗಿತ್ತು. ಇದರಿಂದನೇ ಇವರ ಆವಿಷ್ಕಾರಗಳ ಜೀವನ ಶುರುವಾಗಿದ್ದು. ಇದಾದ ನಂತರ ಈ ಲ್ಯಾಬ್ನಲ್ಲಿ ತನ್ನ ಸ್ನೇಹಿತರ ಜೊತೆ ಸೇರಿ ಒಂದು ಆವಿಷ್ಕಾರವನ್ನು ಮಾಡಿ ನೋಡಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಅದೇನು ಅಂತ ಆತನ ಸ್ನೇಹಿತರು ಕೇಳುತ್ತಾರೆ. ಆಗ ಥಾಮಸ್ ರವರು ನಾವು ಮಾತನಾಡುವಂತಹ ಧ್ವನಿಯನ್ನು ರೆಕಾರ್ಡ್ ಮಾಡಿ ಮತ್ತೆ ಅದನ್ನು ಪ್ಲೇ ಮಾಡುತ್ತೀನಿ ಎಂದು ಹೇಳುತ್ತಾನೆ. ಆಗ ಅವರ ಸ್ನೇಹಿತರು ಈ ಮಾತನ್ನು ಕೇಳಿ ನಗುತ್ತಾರೆ. ಇದರಿಂದನೇ ಥಾಮಸ್ ರವರು ಮೊನೋಗ್ರಾಫ್ ಅನ್ನು ಕಂಡುಹಿಡಿಯುತ್ತಾರೆ. ಈ ಮೊನೋಗ್ರಾಫ್ನಿಂದನೇ ಇವತ್ತು ನಾವು ಕೇಳುವಂತಹ ಸಂಗೀತ ಸಹ ಇವರ ಇಚ್ಛೆಯಿಂದ ಬಂದಿದ್ದು. ಇವರ ಆವಿಷ್ಕಾರವು ಇಡೀ ಜಗತ್ತಿಗೆ ಅವತ್ತಿನ ಕಾಲದಲ್ಲಿ ತಿಳಿದಿತ್ತು. ಇದರಿಂದ ಇವರಿಗೆ ಇಡೀ ಜಗತ್ತಿನಲ್ಲಿ ಫೇಮಸ್ ಆಗಿ ಹೆಸರು ಬಂದಿತು. ಮತ್ತೆ ಇಷ್ಟಕ್ಕೆ ನಿಲ್ಲಿಸದೆ ಮತ್ತೆ ಇನ್ನೇನಾದರೂ ನಾನು ಸಾಧನೆ ಮಾಡಬೇಕೆಂದು ಯೋಚನೆ ಮಾಡುತ್ತಿರುವ ಸಂದರ್ಭದಲ್ಲಿ ಥಾಮಸ್ ರವರಿಗೆ ಒಂದು ಐಡಿಯಾ ಬರುತ್ತದೆ. ಅದು ಏನೆಂದರೆ ಇಡೀ ದಿನವೆಲ್ಲ 24 ಗಂಟೆಗಳ ಕಾಲ ಬೆಳಕು ಇರಬೇಕೆಂದು ಬಲ್ಬನ್ನು ಕಂಡುಹಿಡಿಯಲು ಮುಂದಾಗುತ್ತಾನೆ. ಯಾಕೆಂದರೆ ಅದುವರೆಗೂ ಇಡೀ ವಿಶ್ವದಲ್ಲಿ ಲೈಟ್ ಅನ್ನೋದು ಇಲ್ಲದಂತ ಮಾತಾಗಿತ್ತು. ಅದರ ಬದಲಿಗೆ ದೀಪದ ಬೆಳಕನ್ನು ಮಾತ್ರ ಬಳಸುವಂತಿತ್ತು. ಇದರಿಂದ ನಾನು ಏನಾದರೂ ಮಾಡಿ ಇಡೀ ಜಗತ್ತಿಗೆ ಬೆಳಕನ್ನು ನೀಡಬೇಕೆಂದು ಬಲ್ಬನ್ನು ಕಂಡುಹಿಡಿಯಲು ಮುಂದಾದರು. ಈ ಬಲ್ಬನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ಥಾಮಸ್ ರವರು 10,000 ಬಾರಿ ಸೋಲನ್ನು ನೋಡಿದರು. ಇಷ್ಟು ಬಾರಿ ಸೋತರೂ ನಾನು ಮತ್ತೆ ಬಲ್ಬನ್ನು ಕಂಡುಹಿಡಿಯುತ್ತೀನಿ ಎಂದು 31 ಡಿಸೆಂಬರ್ 1879ರಂದು ಪ್ರಪಂಚಕ್ಕೆ ಬೆಳಕನ್ನು ನೀಡುವಂತಹ ಎಲೆಕ್ಟ್ರಾನಿಕ್ ಬಲ್ಬನ್ನು ಕಂಡುಹಿಡಿಯುತ್ತಾನೆ. ಇಷ್ಟೇ ಅಲ್ಲದೆ ಈ ಬಲ್ಬ್ಗೆ ಕರೆಂಟ್ ಸಪ್ಲೈ ಆಗಬೇಕಾದರೆ 365 ವಸ್ತುಗಳು ಬೇಕಾಗುತ್ತದೆ. ಮೊದಲು ಇದನ್ನು ಕಂಡುಹಿಡಿದು ಆಮೇಲೆ ಬಲ್ಬನ್ನು ಕಂಡುಹಿಡಿಯುತ್ತಾನೆ. ಆ ವಸ್ತುಗಳಲ್ಲಿ ಮುಖ್ಯವಾಗಿ ವೈರ್, ಸ್ವಿಚ್, ಕಂಡಕ್ಟರ್, ಸಾಕೆಟ್,
ಟೆಸ್ಟರ್ಸ್ ಇಂತಹ ಅನೇಕ ರೀತಿಯ ವಸ್ತುಗಳು ತಯಾರಿಸಿದ್ದಾರೆ. ಇದರಿಂದನೇ ಇವತ್ತು ಇಡೀ ಪ್ರಪಂಚವೇ ಬೆಳಕಿನಲ್ಲಿ ಮುಳುಗಿರುವಂಥದ್ದು. ಮತ್ತೆ ಇದಾದ ನಂತರ ಥಾಮಸ್ ರವರಿಗೆ ಇನ್ನೊಂದು ಯೋಚನೆ ಬರುತ್ತದೆ. ಅದೇ ಇಡೀ ಪ್ರಪಂಚಕ್ಕೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕರೆಂಟ್ ಅನ್ನು ನೀಡಬೇಕೆಂದು ಸಮುದ್ರದ ನೀರಿನಿಂದ ಕರೆಂಟ್ ಕಂಡುಹಿಡಿಯುವ ಆವಿಷ್ಕಾರ ಸಹ ಮಾಡಿ ಪ್ರಪಂಚಕ್ಕೆ ಒಂದೊಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಇದಾದ ನಂತರ ಮತ್ತೆ ಇನ್ನೇನಾದರೂ ಮಾಡಬೇಕೆಂದು ಮೋಷನ್ ಪಿಕ್ಚರ್ ಕ್ಯಾಮರಾವನ್ನು ತಯಾರು ಮಾಡುತ್ತಾರೆ. ಅದು ಏನೆಂದರೆ ನಾವು ತೆಗೆಯುವಂತಹ ಫೋಟೋಗಳು ಎಲ್ಲ ಸೇರಿ ಒಂದೇ ವಿಡಿಯೋ ಮುಖಾಂತರ ಫೋಟೋಗಳು ಮೋಷನ್ ಆಗುತ್ತವೆ ಎಂದು ತೋರಿಸಿಕೊಟ್ಟ. ಇದರಿಂದನೇ ಇವತ್ತು ಇಡೀ ಪ್ರಪಂಚದಲ್ಲಿ ವಿಡಿಯೋಗಳು ಸಿನಿಮಾಗಳು ಸಹ ಇವರು ಮಾಡಿದ ಆವಿಷ್ಕಾರದಿಂದನೇ ಅಂತ ಹೇಳಬಹುದು. ಇಷ್ಟೇ ಅಲ್ಲದೆ ನಾವು ಈಗ ಉಪಯೋಗಿಸಿರುವಂತಹ ಕಾರಿನ ಬ್ಯಾಟರಿ, ಗಾಡಿಯ ಬ್ಯಾಟರಿ, ಇಷ್ಟೇ ಅಲ್ಲದೆ ನಮ್ಮ ಮನೆಗಳ ಬ್ಯಾಟರಿ ಸಹ ಇವರೇ ಕಂಡುಹಿಡಿದಿದ್ದ ಆವಿಷ್ಕಾರವಾಗಿದೆ. ಇಷ್ಟೇ ಅಲ್ಲದೆ ಈ ಥಾಮಸ್ ರವರು ಇಡೀ ತನ್ನ ಜೀವನದಲ್ಲಿ 1000ಕ್ಕೂ ಹೆಚ್ಚು ಆವಿಷ್ಕಾರಗಳನ್ನು ಮಾಡಿ ಹೆಚ್ಚು ಪೇಟೆಂಟ್ ಪಡೆದ ವಿಶ್ವದ ಮೊದಲ ಆವಿಷ್ಕಾರರಾದರು. ಇನ್ನು ಇವರ ವೈಯಕ್ತಿಕ ಜೀವನ ನೋಡುವುದಾದರೆ ಥಾಮಸ್ ಎಡಿಸನ್ ರವರಿಗೆ ಇಬ್ಬರು ಹೆಂಡತಿಯರು ಇದ್ದಾರೆ. ಅದರಲ್ಲಿ ಮೊದಲನೆಯವರು ಮೇರಿ ಸ್ಟಿಲ್ವೆಲ್ ರವರು. ಇವರು ಥಾಮಸ್ ರವರ ಅಂಗಡಿಯೊಂದರಲ್ಲಿ ಉದ್ಯೋಗಿಯಾಗಿದ್ದಳು. ಇವರಿಗೆ 3 ಮಕ್ಕಳಿದ್ದರು. ಈ ಮೇರಿ ಸ್ಟಿಲ್ವೆಲ್ ರವರು ಅನಾರೋಗ್ಯದ ಕಾರಣದಿಂದ ಆಗಸ್ಟ್ 9, 1884ರಂದು ಮರಣವನ್ನು ಹೊಂದುತ್ತಾರೆ. ಇದಾದ ನಂತರ ಎಡಿಸನ್ ರವರು 1906ರಲ್ಲಿ ತಮ್ಮ 39ನೇ ವಯಸ್ಸಿನಲ್ಲಿ 20 ವರ್ಷದ ಮೀನಾ ಮಿಲ್ಲರ್ ಅನ್ನು ಮದುವೆಯಾಗುತ್ತಾರೆ. ಇವರಿಗೂ ಸಹ 3 ಮಕ್ಕಳಿದ್ದರು. ಮತ್ತೆ ಈ ಥಾಮಸ್ ಎಡಿಸನ್ ರವರು ಒಂದು ಫಿಲಂ ಸ್ಟುಡಿಯೋವನ್ನು ಸ್ಥಾಪನೆ ಮಾಡುತ್ತಾರೆ. ಇದರಲ್ಲಿ 1200ಕ್ಕೂ ಹೆಚ್ಚು ಮೋಷನ್ ಪಿಕ್ಚರ್ ತೆಗೆಯುತ್ತಾರೆ. ಇದಾದ ನಂತರ ಎಡಿಸನ್ ಓರೆನ್ ಮೇಲಿಂಗ್ ಕಂಪನಿಯನ್ನು ಸ್ಥಾಪನೆ ಮಾಡುತ್ತಾರೆ. ಇಷ್ಟೇ ಅಲ್ಲದೆ ಇನ್ನೂ ಮುಂತಾದ ಕಂಪನಿಗಳನ್ನು ಸ್ಥಾಪನೆ ಮಾಡುತ್ತಾರೆ. ಮತ್ತೆ ಥಾಮಸ್ ಎಡಿಸನ್ ಸ್ಥಾಪನೆ ಮಾಡಿದ ದ ಎಲೆಕ್ಟ್ರಾನಿಕ್ ಕಂಪನಿಯನ್ನು ಈಗ ಜನರಲ್ ಎಲೆಕ್ಟ್ರಾನಿಕ್ ಕಂಪನಿಗೆ ಸಾಕಷ್ಟು ತರಹದ ಎಲ್ಲ ರೀತಿಯ ವಸ್ತುಗಳನ್ನು ತಯಾರು ಮಾಡುತ್ತಾರೆ. ಇಲ್ಲಿ ಇನ್ನೊಂದು ವಿಷಯ ನಿಮಗೆ ತಿಳಿಸುವುದೇನೆಂದರೆ ಈ ಥಾಮಸ್ ಎಡಿಸನ್ ರವರು ಇಷ್ಟೆಲ್ಲ ಹೇಗೆ ಸಾಧನೆ ಮಾಡಿದರು ಅಂದರೆ ಇವರು ದಿನಕ್ಕೆ 3 ರಿಂದ 4 ಗಂಟೆಗಳ ಕಾಲ ಮಾತ್ರ ನಿದ್ದೆ ಮಾಡುತ್ತಿದ್ದರು. ಮತ್ತೆ ಇನ್ನುಳಿದ ಎಲ್ಲ ಸಮಯವು ಬರೀ ಆವಿಷ್ಕಾರಗಳಿಗೆ ನೀಡುತ್ತಿದ್ದರು. ಅದಕ್ಕೆ ಇವತ್ತು ನಾನು ಇಂತಹ ಸಾಧನೆಗಳನ್ನು ಮಾಡಿದ್ದೇನೆ ಎಂದು ಒಂದು ಮಾಧ್ಯಮದಲ್ಲಿ ಹೇಳಿದರು. ಮತ್ತೆ ಈ ಥಾಮಸ್ ಎಡಿಸನ್ ರವರು ಒಂದು ಮಾತು ಹೇಳುತ್ತಾರೆ. ಅದು ಏನೆಂದರೆ ನಾನು ಒಂದು ಬಲ್ಬನ್ನು ತಯಾರು ಮಾಡಲು ಒಂದು ವಿಧದಲ್ಲಿ ಮಾತ್ರ ಗೊತ್ತು ಎಂದು ನಾನೇ ಹೇಳಿದ್ದೇನೆ. ಆದರೆ 1000 ಬಾರಿ ಒಂದು ಬಲ್ಬನ್ನು ಹೇಗೆ ತಯಾರು ಮಾಡಬಾರದೆಂದು ನನಗೆ ಮಾತ್ರ ಗೊತ್ತು ಎಂದು ಹೇಳುತ್ತಾನೆ. ಇದರಿಂದ ನಾವು ಏನು ಕಲಿಯಬೇಕು ಅಂದರೆ ನಾವು ಗೆಲ್ಲುವುದು ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ನಾವು ಸೋಲುವುದು ಇನ್ನೂ ಹೆಚ್ಚು ಮುಖ್ಯ ಎಂದು ಹೇಳಬಹುದು. ಸೋಲುಗಳ ಅನುಭವಕ್ಕಿಂತ ಗೆಲುವಿನ ಅನುಭವ ಅತಿ ಕಡಿಮೆ ಎಂದು ಹೇಳುತ್ತಾರೆ. ಇವತ್ತು ಇಡೀ ಪ್ರಪಂಚವೇ ಇವರ ಮಾಡಿದ ಆವಿಷ್ಕಾರಗಳ ಮೇಲೆ ನಿಂತಿದೆ. ಅಂತಹ ಮಹಾನ್ ಪುರುಷ 18 ಅಕ್ಟೋಬರ್ 1931ರಂದು ಮಧುಮೇಹ ಕಾಯಿಲೆಯಿಂದ ಮರಣವನ್ನು ಹೊಂದುತ್ತಾರೆ. ನಿಜವಾಗಲೂ ಹೇಳಬೇಕಾದರೆ ಈ ವ್ಯಕ್ತಿ ಇನ್ನೂ 10-20 ವರ್ಷಗಳ ಕಾಲ ಬದುಕಿದ್ದರೆ ಇವತ್ತು ನಮ್ಮ ಪ್ರಪಂಚ ಇನ್ನೂ 10-20ರಷ್ಟು ಟೆಕ್ನಾಲಜಿ ಇರುತ್ತಿತ್ತು ಅಂತಾನೆ ಹೇಳಬಹುದು. ವೀಕ್ಷಕರ, ಒಂದು ಕಾಲದಲ್ಲಿ ತಾನು ಹೋಗುತ್ತಿದ್ದ ಶಾಲೆಯಲ್ಲಿ ಶಿಕ್ಷಕರ ಕೈಯಲ್ಲಿ ಬೇಯಿಸಿಕೊಳ್ಳುತ್ತಿದ್ದ ಈ ವ್ಯಕ್ತಿ, ಮತ್ತೆ ಪತ್ರಿಕೆಗಳು ತರಕಾರಿಗಳನ್ನು ಮಾಡಿಕೊಂಡು ತನ್ನ ಜೀವನವನ್ನು ಮಾಡುತ್ತಿದ್ದ ಈ ವ್ಯಕ್ತಿ ಇವತ್ತು ಇಡೀ ಪ್ರಪಂಚಕ್ಕೆ ಹಗಲು ರಾತ್ರಿಯಲ್ಲಿ ಬೆಳಕನ್ನು ಕೊಟ್ಟಿರುವಂತಹ ಮಹಾಪುರುಷನ ಜೀವನ ಕಥೆ ಇದು. ನಿಜವಾಗಲೂ ಸತತವಾದ ಪ್ರಯತ್ನ ಇದ್ದರೆ ಯಾವುದೇ ಕೆಲಸದಲ್ಲಿ ಒಂದು ಸಾಧನೆಯನ್ನು ಮಾಡಬಹುದು ಎಂದು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ. ನಮಸ್ಕಾರ.